ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಜ್ಯೋತಿಕಾ ಒಬ್ಬ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಅಂತ ಬಂದಿರ್ತಾಳೆ. ಮೇಡಮ್ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಕರಿತಿರ್ಬೇಕಾದ್ರೆ ಅಸಿಸ್ಟೆಂಟ್ ಹೇಳ್ತಾ ಇರ್ತಾನೆ, ಸರ್ ಇವ್ರು ಯಾರು ಗೊತ್ತಾ ಅಂತಂದಾಗ, ನನಗೆ ತುಂಬ ಚೆನ್ನಾಗಿ ಗೊತ್ತು, ಇವರು ಶಿವನಾರಾಯಣ್ ಅವರ ಮೊಮ್ಮಗಳಲ್ವಾ, ಆದರೆ ಹೆಸರು ಮರ್ತೋಗಿದೆ ಮೇಡಮ್ ಅಂತಂದಾಗ, ನನ್ನ ಹೆಸರು ಜ್ಯೋತಿಕಾ ಅಂತ ಅಂದಾಗ, ಮೇಡಮ್ ನಿಮ್ಮ ಫ್ಯಾಮಿಲಿ ಬಗ್ಗೆ ನಮಗೆ ತುಂಬಾ ಗೌರವವಿದೆ. ಹೌದು, ನೀವೇನು ನನ್ನ ಜೊತೆ ಮಾತಾಡಬೇಕು, ಇಷ್ಟು ದೂರ ಬಂದಿದ್ದೀರಾ ಅಂತ ಅಂದಾಗ, ನಾನು ನಿಮ್ಮ ಜೊತೆ ಕೂಲಾಗಿ ಕೂತ್ಕೊಂಡು ಮಾತಾಡೋಕ್ಕೆ ಬಂದಿಲ್ಲ, ಅಷ್ಟಕ್ಕೂ ನಿಮ್ಮೇಲೆ ನಾನು ಕಂಪ್ಲೇಂಟ್ ರೈಸ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಜ್ಯೋತಿಕಾ ಹೇಳ್ತಿರ್ಬೇಕಾದ್ರೆ ಈ ಕಡೆ ಓನರ್ಗೆ ತುಂಬ ಶಾಕ್ ಆಗ್ತಿರುತ್ತೆ. ಅಲ್ಲ ಮೇಡಮ್ ಏನಂತ ಹೇಳ್ತಿದ್ದೀರಾ ಅಂತ ಅಂದಾಗ, ಹೌದು ಬೀದಿ ಬೀದಿಗಳಲ್ಲೂ ಫುಡ್ ಸ್ಟಾಕ್ ಮಾಡೋಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಲ್ಲ, ಯಾಕೆ, ಯಾರು ಹೇಳಿದ್ದು ನಿಮಗೆ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಫುಟ್ಪಾತಲ್ಲೆಲ್ಲ ಇವರು ಫುಡ್ ಸ್ಟಾಕ್ನ ಸ್ಟಾರ್ಟ್ ಮಾಡಿದರೆ ಫುಟ್ಪಾತಲ್ಲಿ ಹೋಗೋರೆಲ್ಲ ಎಲ್ಲಿಗೆ ಹೋಗ್ತಾರೆ, ಇದೆಲ್ಲ ನಿಮಗೆ ಗೊತ್ತಿಲ್ಲದೆ ಆಗಿದೆ ಅಥವಾ ನಿಮ್ಮ ಅಡ್ಮಿನಿಸ್ಟರ್ ಬೇಜವಾಬ್ದಾರಿಯಿಂದ ಆಗಿದೆ ಅಂತ ಅಂದಾಗ, ಈ ಕಡೆ ಮ್ಯಾನೇಜರ್ ಹೇಳ್ತಾ ಇರ್ತಾರೆ, ಇಲ್ಲ ಮೇಡಮ್ ಇದೆಲ್ಲ ನಮಗೆ ಗೊತ್ತಿದ್ದೇ ಆಗಿದ್ದು, ಆದರೆ ಈ ವಿಷಯ ಮಾತ್ರ ನನಗೆ ಗೊತ್ತಾಗ್ತಿಲ್ಲ ಅಂತ ತುಂಬ ಕನ್ಫ್ಯೂಷನಲ್ಲಿ ಇರ್ತಾರೆ. ಹಾಗೆ ಮೇಡಮ್ ಅಷ್ಟಕ್ಕೂ ಸಹ ಫುಟ್ಪಾತಲ್ಲಿ ಯಾರು ಈ ಥರ ಅಂಗಡಿ ಹಾಕೊಂಡಿರೋದು ಅಂತ ಈ ಕಡೆ ಮ್ಯಾನೇಜರ್ ಕೇಳ್ತಾ ಇರಬೇಕಾದ್ರೆ, ಮಿಸ್ಟರ್ ಸಿದ್ಧಾರ್ಥ್ ಹಾಗೆ ಅವರ ಹೆಂಡತಿ ಮಿಸ್ಸಸ್ ಶಾರದಾ ಅವರು ಈ ಥರ ಫುಟ್ಪಾತ್ ಮುಂದೆ ಅಂಗಡಿ ಹಾಕ್ಕೊಂಡು ಫುಡ್ ಟ್ರಕ್ ಹಾಕ್ಕೊಂಡು ಓವರಾಗೆ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇವತ್ತೇ ಆ ಟ್ರಕ್ಕು ಖಾಲಿ ಮಾಡಬೇಕು, ಆ ಟ್ರಕ್ ಮುಂದೆ ಸಿಕ್ಕಾಪಟ್ಟೆ ಜನ ಕ್ಯೂ ನಿಂತಿರ್ತಾರೆ, ಆ ಕಡೆ ಈ ಕಡೆ ಜನಗಳಿಗೆ ಹೋಗೋಕ್ಕೂ ಜಾಗ ಇರಲ್ಲ ಅಂತ ಅಂದಾಗ, ಏನಂತ ಹೆಸರು ಹೇಳಿದ್ರೆ ಸಿದ್ಧಾರ್ಥನ ಹೆಸರು ಎಲ್ಲೇ ಕೇಳಿದ್ದೀನಿ ಅಂತ ಅನ್ಬೇಕಾದ್ರೆ, ಸಿದ್ಧಾರ್ಥ್ ಬೇರೆ ಯಾರು ಅಲ್ಲ, ಶಿವನಾರಾಯಣ್ ಅವರ ಮೊಮ್ಮಗ, ಏಕೈಕ ಮೊಮ್ಮಗ ಅಂತ ಅಂದಾಗ ಈ ಕಡೆ ಮ್ಯಾನೇಜರ್ಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅವರು ಶಿವನಾರಾಯಣ ಮೊಮ್ಮಗ ಅಂತ ನೀವೇನು ಬಗ್ಗೋ ಅವಶ್ಯಕತೆ ಇಲ್ಲ, ನಿನ್ನ ಮೊಮ್ಮಗನೇ ಅಲ್ಲ ಅಂತ ನಮ್ಮ ತಾತ ಮನೆ ಬಿಟ್ಟು ಅವನನ್ನ ಆಚೆ ಹಾಕಿದ್ದಾರೆ, ಲಿಟ್ರಲಿ ಹೇಳ್ಬೇಕು ಅಂತಂದ್ರೆ ಅವನು ಇವಾಗ ಬೀದಿಗೆ ಬಂದಿದ್ದಾನೆ. ಮ್ಯಾನೇಜರ್ ಹೇಳ್ತಾ ಇರ್ತಾರೆ, ಹಾಗಾದ್ರೆ ನಮಗೇನು ಸಮಸ್ಯೆ ಆಗಲ್ಲ ಮೇಡಮ್ ಅಂತ ಅಂದಾಗ, ಈ ಕಡೆ ವೆನಿಟಿ ಬ್ಯಾಗಿಂದ ಸಿಕ್ಕಾಪಟ್ಟೆ ದುಡ್ಡು ತೆಗೆದು ಇವಾಗ ಸಮಸ್ಯೆ ಆಗಲ್ಲ ಅಂತ ಅನ್ಸುತ್ತೆ ಅಂತ ಅಂದಾಗ, ಈ ಕಡೆ ಮ್ಯಾನೇಜರ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಯಾವುದೇ ರೀತಿ ಸಮಸ್ಯೆ ಆಗಲೇಬಾರ್ದು ಅಂತ ಜ್ಯೋತಿಕಾ ವಾರ್ನ್ ಮಾಡ್ತಾ ಇರ್ತಾಳೆ. ಹಾಗೆ ನೀವು ಸಹಾಯ ಮಾಡೇ ಮಾಡ್ತೀರಾ ಅಂತ ನಾನು ನಂಬಿ ಬಂದಿದ್ದೀನಿ ಇಲ್ಲಿ ತನಕ ಅಂತ ಅಂದಾಗ, ದುಡ್ಡು ನೋಡ್ಬಿಟ್ಟು ಆ ಮ್ಯಾನೇಜರ್ ಹೇಳ್ತಾ ಇರ್ತಾರೆ, ಖಂಡಿತ ನಾವು ನಿಮಗೆ ಸಹಾಯ ಮಾಡ್ತೀವಿ, ನೀವು ಕಣ್ಣು ಮುಚ್ಕೊಂಡು ಹೋಗಿ ಮೇಡಮ್ ಅಂತ ಅಂದಾಗ, ಜ್ಯೋತಿಕಾ ಸಿಕ್ಕಾಪಟ್ಟೆ ಖುಷಿಯಿಂದ ಹೊರಗಡೆ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಹೋದ್ಮೇಲೆ ಆ ಮ್ಯಾನೇಜರು ಸಿಕ್ಕಾಪಟ್ಟೆ ನಗಾಡ್ಕೊಂಡು ದುಡ್ಡು ನೋಡ್ಕೊಂಡು, ನೋಡು ಮಂಜು, ಈ ಏರಿಯಾದಲ್ಲಿ ಯಾರು ಶಾರದಾ ಸಿದ್ದು ಅನ್ನೋರು ಫುಡ್ ಟ್ರಕ್ ಹಾಕಿದಾರಂತಲ್ಲ, ಅವ್ರು ಯಾರು ಅಂತ ನೋಡ್ಕೋಬೇಕು ಅಂತ ಕಳಿಸ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಶಾರದಾ ಸಿದ್ದು ಬಂದಿರೋ ಜನಗಳೆಲ್ಲರಿಗೂ ಸಹ ತಿಂಡಿ ಕೊಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಮಂಜುನ ರೌಡಿ ಬಂದೇ ಬಿಡ್ತಾನೆ. ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ಬರ್ರೋ ಈ ಕಡೆ, ಯಾರೋ ಇಲ್ಲಿ ತಿಂಡಿ ಕೊಡ್ತಾ ಇರೋದು ಅಂತ ಅಂದಾಗ ಸಿದ್ದು ಶಾರದಾ ಹೊರಗಡೆ ಬರ್ತಾರೆ. ಯಾಕೆ ಸರ್ ಈ ರೀತಿ ಆಡ್ತಿದ್ದೀರಾ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ, ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು, ಅಲ್ಲ ಇಲ್ಲಿ ಹೋಗೋ ರಸ್ತೆ ಬದಿಗಳೆಲ್ಲರಿಗೂ ಸಹ ತೊಂದರೆ ಆಗ್ತಾ ಇದೆ, ಏನು ಗೊತ್ತಾ, ಬೀದಿಲಿ ಹೋಗೋರೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಅವ್ರಿಗೆ ತೊಂದರೆ ಕೊಟ್ಕೊಂಡು ನೀವೇನಕ್ಕೆ ಫುಡ್ ಟ್ರ್ಯಾಕ್ನ ಇಲ್ಲಿ ನಿಲ್ಲಿಸ್ಕೊಂಡಿದ್ದೀರಾ ಅಂತ ಮಂಜು ಅನ್ನೋ ರೌಡಿ ಕೇಳ್ತಾ ಇದ್ರೆ, ನೋಡಿ ನಾವು ಯಾರಿಗೂ ತೊಂದರೆ ಕೊಡ್ತಿಲ್ಲ, ನಮ್ಮ ಪಾಡಿಗೆ ನಾವು ವ್ಯಾಪಾರ ಮಾಡ್ತಿದ್ದೀವಿ ಅಂತ ಸಿದ್ದು ತುಂಬ ತಾಳ್ಮೆಯಿಂದ ಹೇಳ್ತಾ ಇರ್ತಾನೆ. ಹಾಗೆ ರೌಡಿ ಹೇಳ್ತಾ ಇರ್ತಾನೆ, ನಮ್ಮ ಅಣ್ಣನಿಗೆ ನೀವು ಇಲ್ಲಿ ಫುಡ್ ಟ್ರಕ್ ಹಾಕಿರೋದು ಸ್ವಲ್ಪನೂ ಇಷ್ಟ ಇಲ್ಲ, ಇಲ್ಲಿಂದ ನೀವು ಹೊರಟೋಗಿ ಅಂತ ಅನ್ಬೇಕಾದ್ರೆ ಅಲ್ಲಿರೋ ಜನಗಳೆಲ್ಲ ಹೇಳ್ತಾ ಇರ್ತಾರೆ, ಯಾಕ್ರಿ ಪಾಪ ಬಡವರು ಇವರು ತಂಪಾಡಿ ತಾನು ಜೀವನ ಕಟ್ಕೊಳ್ಳೋಕ್ಕೋಸ್ಕರ ಈ ಥರ ವ್ಯಾಪಾರ ಮಾಡ್ತಿದ್ರೆ ನೀವು ಯಾಕ್ರಿ ತೊಂದರೆ ಮಾಡ್ತೀರಾ ಅಂತ ಅಂದಾಗ, ನಿಮಗೂ ಇದಕ್ಕೂ ಸಂಬಂಧ ಇಲ್ಲ, ನಿಮ್ಮ ಪಾಡಿ ನೀವು ನಿಂತ್ಕೋತಾರೆ ಇಲ್ವೋ ಅಂತ ರೌಡಿ ಮಂಜು ಬೈತಾ ಇರ್ತಾನೆ. ಹಾಗೆ ಇನ್ನೊಬ್ಬ ಹೇಳ್ತಾ ಇರ್ತಾನೆ, ನಮ್ಮಂಥ ಬಡವರಿಗೆ ಇದೆ 5 ಸ್ಟಾರ್ ಹೋಟೆಲ್ಲು, ಇವ್ರು ಎಷ್ಟು ಚೆನ್ನಾಗಿ ಇಡ್ಲಿ ಮಾಡ್ತಾರೆ ಗೊತ್ತೇಂದ್ರೆ, ಒಂದ್ಸಲ ತಿನ್ನೋಡ್ರಿ, ಯಾಕ್ರಿ ಇವ್ರನ್ನ ಬೈತಾ ಇದ್ದೀರಾ ಅಂತ ಅನ್ಬೇಕಾದ್ರೆ, ನೀವೆಲ್ಲ ಸುಮ್ಮನೆ ನಿಂತ್ಕೋತೀರಾ ಅಥವಾ ನನ್ನ ಕಲ್ಲೆರಡು ಓದೇ ತಿಂತಿರೋ ಅಂತ ರೌಡಿ ಹೇಳ್ತಾ ಇರ್ತಾನೆ. ಹಾಗೆ ನಾನು ಯಾರು ಗೊತ್ತೇನೋ, ನಿಮ್ಮದು ಹತ್ಯೆ ಆಯಿತು ಅಂತ ಅನ್ಬೇಕಾದ್ರೆ, ನೀನು ಯಾರಾಗಿದ್ರೆ ನಮಗೇನು, ನಾವು ನ್ಯಾಯದ ಪರ ಮಾತಾಡ್ತೀವಿ ಅಂತ ತಿಂಡಿ ತಿಂತಿರೋ ಜನಗಳೆಲ್ಲರೂ ಸಹ ಕೂಗಾಡ್ತಿರ್ಬೇಕಾದ್ರೆ, ಅಯ್ಯೋ ನನಗೆ ಹಿಂತಿರುಗಿ ಮಾತಾಡ್ತೀಯ ಅಂತ ಆ ಹುಡುಗನಿಗೆ ಹೊಡೆಯೋಕೆ ಹೋಗ್ತಿರ್ಬೇಕಾದ್ರೆ ಶಾರದಾ, ಅಣ್ಣ ಪ್ಲೀಸ್ ಜಗಳ ಮಾಡಬೇಡಿ ಬಿಟ್ಬಿಡಿ ಅಂತ ಹೇಳ್ತಾ ಇದ್ರೆ ಮತ್ತೆ ಹೊಡೆಯೋಕೆ ಹೋಗ್ತಾ ಇರ್ತಾನೆ. ಆಗ ಸಡನ್ನಾಗಿ ಆ ಮಂಜು ಕಾಯಿನ ಈ ಕಡೆ ಸಿದ್ದು ಗಟ್ಟಿಯಾಗಿ ಇಟ್ಕೊಬಿಡ್ತಾನೆ. ಹಾಗೆ ಸಿದ್ದು ತುಂಬ ಕೋಪದಿಂದ ಹೇಳ್ತಾ ಇರ್ತಾನೆ, ವಿನಾಕಾರಣ ಬೇರೊಬ್ಬರ ಮೇಲೆ ಕೈ ಮಾಡ್ತಿರಲ್ಲ, ನಾಚಿಕೆ ಆಗಲ್ವೇನ್ರಿ, ನಾವು ಯಾರ ಜಾಗನೂ ಸಹ ಒತ್ತುವರಿ ಮಾಡ್ಕೊಂಡಿಲ್ಲ, ಹಾಗೆ ನಮಗೆ ಯಾರು ಪರ್ಮಿಷನ್ ಬೇಕಿಲ್ಲ, ತೆಗಿರಿ ಅವ್ನ ಶರ್ಟ್ ಮೇಲೆ ಆಗಿರೋ ಕೈನ ತೆಗಿರಿ ಅಂತ ಅಂದಾಗ ರೌಡಿ ಎದ್ರುಕೊಂಡು ಕೈ ತೆಗಿತಾ ಇರ್ತಾನೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ಅಷ್ಟಕ್ಕೂ ನಾವು ಜನಗಳಿಗೆ ತೊಂದರೆ ಕೊಡ್ತಾ ಇಲ್ಲ, ಅದರಲ್ಲೂ ಯಾರು ನಿಮಗೆ ಕಂಪ್ಲೇಂಟ್ ಮಾಡಿದ್ದು, ಏನು ಸಾಕ್ಷಿ ಇದೆ ಅಂತ ಅನ್ಬೇಕಾದ್ರೆ, ಸಾಕ್ಷಿ ಕೇಳ್ತಾ ಇದೆಯಾ, ಆ ಸಾಕ್ಷಿನ ಹುಟ್ಟಾಕೋದು ಎಷ್ಟೊತ್ತು ಅಂತ ರೌಡಿ ಹೇಳ್ತಿರ್ಬೇಕಾದ್ರೆ ಸಿದ್ದು ಕೋಪದಿಂದ ಅವನನ್ನ ಗುರಾಯಿಸ್ತಾ ಇರ್ತಾನೆ. ನನ್ನ ಮೇಲೆ ಕೈ ಮಾಡಿದೆಯಲ್ವಾ, ನಮ್ಮ ಅಣ್ಣನಿಗೆ ಗೊತ್ತಾಗಲಿ, ನಿನಗೇನು ಮಾಡ್ತೀನಿ ನೋಡ್ತಾ ಇರು, ಇನ್ಮೇಲಿದೆ ನಿನಗೆ ಮಾರಿ ಹಬ್ಬ ಅಂತ ಅನ್ಬೇಕಾದ್ರೆ ಸಿದ್ದು ಕೋಪದಿಂದವ, ಏನು ಕಿಸಿತೀಯ ನನಗೂ ಗೊತ್ತು, ಹೊರಟೋಗೋ ಇಲ್ಲಿಂದ ಅಂತ ಆವಾಜ್ ಆಗ್ತಿರ್ಬೇಕಾದ್ರೆ ಕೈ ತೋರಿಸ್ಕೊಂಡು ಮಾತಾಡ್ಕೊಂಡು ರೌಡಿ ಹೋಗ್ತಾ ಇರ್ತಾನೆ. ಹಾಗೆ ರೌಡಿಗಳನ್ನೆಲ್ಲ ಕಳಿಸಿ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ನೀವೆಲ್ಲ ಟೆನ್ಷನ್ ತಗೋಬೇಡಿ, ಆರಾಮಾಗಿ ತಿಂಡಿ ತಿನ್ನಿ ಅಂತ ಅಂದ್ಬಿಟ್ಟು, ನೋಡಿ ಶಾರದಾ ಅವರೇ, ನಾನು ಆವಿಗೆ ಮಾತ್ರ ಎದ್ರೋದು, ಇಂಥ ನನ್ನ ಮಕ್ಕಳಿಗೆಲ್ಲ ಎದ್ರಲ್ಲ, ಬನ್ನಿ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಎಲ್ಲರಿಗೂ ಸಹ ತಿಂಡಿ ಕೊಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮಂಜು ಅನ್ನ ರೌಡಿ ಮನೆಯೊಳಗಡೆ ಬಂದಾಗ ಅವ್ರ ಅಣ್ಣ ಕೇಳ್ತಾ ಇರ್ತಾನೆ, ಏನಾಯ್ತು ಹೋಗಿದ್ ಕೆಲಸ ಅಂತ ಅಂದಾಗ, ಅಣ್ಣ ಆ ವ್ಯಕ್ತಿಗೆ ಎಷ್ಟು ದಿಮ್ಮಕ್ಕು ಗೊತ್ತಾ, ನನಗೆ ಆವಾಜ್ ಆಗ್ತಾನೆ, ಈ ಥರ ಎಲ್ಲ ಅಂದ ಅಂತ ನಡೆದಿದ್ದ ಘಟನೆಲ್ಲೂ ಸಹ ಅವ್ರ ಅಣ್ಣನಿಗೆ ಹೇಳ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಮನೆಗೆ ಬಂದು ಜ್ಯೋತಿಕಾ ತುಂಬ ಟೆನ್ಷನಿಂದ ಒದ್ದಾಡ್ತಾ ಇರ್ತಾಳೆ. ಈ ಕಾರ್ಪೊರೇಟರ್ ಇನ್ನೂ ನಮಗೆ ಖಾಲಿ ಮಾಡಲಿಲ್ವಲ್ಲ, ಏನಾಯ್ತು ವಿಷಯ, ನಾನೇ ಮಾಡೋಣ ಅಂತ ಅಂದ್ಬಿಟ್ಟು ಕಾರ್ಪೊರೇಟರ್ಗೆ ಕಾಲ್ ಮಾಡ್ತಾ ಇರ್ತಾಳೆ. ಹೇಳಿ ಜ್ಯೋತಿಕಾ ಅವ್ರೆ ಅಂತ ಅಂದಾಗ, ಏನಾಯ್ತು ವಿಷಯ
ವಿಷಯನ ಹೇಳೇ ಇಲ್ಲ. ಎಲ್ಲಿವರೆಗೂ ಬಂತು ಆ ಫುಡ್ ಟ್ರ್ಯಾಕ್ ವಿಷಯ ಅಂತ ಅನ್ಬೇಕಾದ್ರೆ ಅವನ್ಯಾವನೋ ಧಮಕಿ ಹಾಕಿದ್ದಾನೆ ನಮ್ಮ ಹುಡುಗನಿಗೆ, ಈ ಕಾರ್ಪೊರೇಟ್ರ್ ಮೇಲೆ ಅವನು ಧಮಕಿ ಹಾಕ್ತಿದ್ದಾನೆ ಅಂತ ಅಂದರೆ ಅವನಿಗೆ ಖಂಡಿತ ಉಳಿಗಾಲ ಇಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ, ಅದನ್ನು ಖಾಲಿ ಮಾಡಿಸ್ತೀನಿ ಅಂತ ಅಂದಾಗ ಅಷ್ಟು ಉಪಕಾರ ಮಾಡಿಕೊಡಿ, ನೀವು ಅಷ್ಟು ಮಾಡಿಕೊಟ್ರೆ ನನಗೆ ತುಂಬ ಅಂದರೆ ತುಂಬ ದೊಡ್ಡ ಸಹಾಯ ಆಗುತ್ತೆ ಅಂತ ಹೇಳಬೇಕಾದ್ರೆ, ಡೋಂಟ್ ವರಿ ಜ್ಯೋತಿಕಾ ಅವರೇ, ನೋಡ್ತಾ ಇರಿ ಅವನಿಗೆ ಯಾವ ರೀತಿ ಧಮಕಿ ಹಾಕ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಕಾರ್ಪೊರೇಟರ್ ತುಂಬ ಟೆನ್ಷನ್ ಮಾಡ್ಕೊಂಡು, ನೋಡು ಮಂಜು, ಇನ್ನೂ ಕಾಯೋದು ಬೇಡ, ನನಗೆ ಗೊತ್ತು ಯಾವ ರೀತಿ ಮುಂದಕ್ಕೆ ಮಾಡಬೇಕು ಅಂತ, ಆ ರೀತಿ ಮಾಡ್ತೀನಿ, ನೀನು ಅದೇ ರೀತಿ ಮಾಡು ಅಂತ ವಾರ್ನ್ ಮಾಡ್ತಾ ಇರ್ತಾನೆ. ಹಾಗೇನೊಂದು ಕಡೆ ಏನೋ ಯೋಚನೆ ಮಾಡ್ಕೊಂಡು ಶಾರದಾ ಪಾತ್ರೆನ ತೊಳಕ್ಕೆ ಅಂತ ಪಾತ್ರೆ ತಗೋತಿರ್ಬೇಕಾದ್ರೆ ತೊಗೊಂಡು ತಾನು ಪಾಡಿ ತಾನು ಬರ್ತಾ ಇರ್ತಾಳೆ. ಸಿದ್ದು ಸ್ವಲ್ಪ ದೂರ ನಿಂತ್ಕೊಂಡು ಉಫ್ ಅಂತ ಎದುರಿಸಿದಾಗ ಸಡನ್ ಆಗಿ ಪಾತ್ರೆ ಎಲ್ಲ ಬೀಳಿಸ್ಬಿಡ್ತಾಳೆ. ಎದುರ್ಕೊಂಡ ಶಾರದವರೇ ಅಂತ ನಗಾಡ್ತಿರ್ಬೇಕಾದ್ರೆ, ಇನ್ನೇ ಸರ್ ಕತ್ಲೆ ಮೇಲೆ ನಿಂತ್ಕೊಂಡು ಎದುರಿಸಿದ್ರೆ ಎದುರದಲ್ಲೇ ಇರ್ತಾರ ಅಂತ ಅನ್ಬೇಕಾದ್ರೆ, ಸಾರಿ ಕಣ್ರಿ ಅಂತ ಪಾತ್ರೆ ಎಲ್ಲ ತೆಗೆದುಕೊಟ್ಟು ಶಾರದಾನ ನೋಡ್ಕೊಂಡು ತುಂಬ ಖುಷಿಯಿಂದ ಪಾತ್ರೆ ತೊಳಕ್ಕೆ ಸಹಾಯ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ದೀಪು ಇರೋಬ್ಬರ ಫ್ರೆಂಡ್ಸ್ನೆಲ್ಲ ಕರ್ಕೊಬಂದಾಗ, ಇದೇನು ದೀಪು ಈ ರೀತಿ ಫ್ರೆಂಡ್ಸ್ನ ಕರ್ಕೊಬಂದಿದ್ಯಾ ಅಂತ ಅಂದಾಗ, ಇವರೆಲ್ಲ ನನ್ನ ಹೊಸ ಫ್ರೆಂಡ್ಸು, ಏನು ಗೊತ್ತಾ ಅಪ್ಪ, ಪಾಪ ಇವರಿಗೆಲ್ಲ ಹೋಮ್ವರ್ಕ್ ಮಾಡೋಕ್ಕೆ ಬರಲ್ವಂತೆ, ಯಾರು ಸಹ ಹೇಳ್ಕೊಳಲ್ವಂತೆ, ದಯವಿಟ್ಟು ಪ್ಲೀಸಪ್ಪ ಇವರಿಗೆ ಹೋಮ್ವರ್ಕ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಹಾಯ ಮಾಡ್ಕೊಡ್ತೀಯಾ ಅಂತ ಅಂದಾಗ, ಈ ಕಡೆ ಸರಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಮೇಷ್ಟ್ರು ಇನ್ಮೇಲಾದರೂ ಚೈಲ್ಡ್ ಥರ ಆಡೋದನ್ನು ಬಿಡಬೇಕು ಅಂತ ಶಾರದೆ ಹೇಳ್ತಿರ್ಬೇಕಾದ್ರೆ, ಮೇಷ್ಟ್ರು ಯಾರಮ್ಮ ಅಂತ ದೀಪು ಕೇಳ್ತಿದ್ರೆ, ಇಲ್ಲಿ ನಿಂತಿದ್ದಾರೆಲ್ಲ ನೋಡು ಇವರೇ ಅಂತ ಹೇಳ್ತಾ ಇರ್ತಾಳೆ. ಎಲ್ಲ ಮಕ್ಕಳು ಸಹ ಮೇಷ್ಟ್ರೇ ನಮಗೆ ಪಾಠ ಹೇಳ್ಕೊಡ್ತೀರಾ ಅಂತ ಅಂದಾಗ, ಸಿದ್ದು ನಗಾಡ್ಕೊಂಡು ದೀಪು ಒಳಗಡೆ ಹೋಗಿ ದೊಡ್ಡ ಚಾಪೆ ತಗೋಬಾ ಇವ್ರನ್ನೆಲ್ಲ ಕೂರ್ಸೋಣ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ, ದೀಪು ಹೋಗಿ ದೊಡ್ಡ ಚಾಪೆನ ತಗೋಬರ್ತಾಳೆ. ಎಲ್ಲರೂ ಸಹ ಕೂತ್ಕೊಂಡಾಗ ಸಿದ್ದು ಯಾವ ರೀತಿ ಹೇಳ್ತಾನೆ ಅದೇ ರೀತಿ ಎಲ್ಲ ಮಕ್ಕಳು ತುಂಬ ಖುಷಿಯಿಂದ ಹೋಮ್ವರ್ಕ್ನ ಮಾಡ್ತಾ ಇರಬೇಕಾದ್ರೆ, ದೀಪು ನಿಮಗೇನೇ ಡೌಟ್ ಬಂದರೂ ನಮ್ಮ ಅಪ್ಪನ ಕೇಳಿ ಅಂತ ಹೇಳ್ತಾ ಇರ್ತಾಳೆ. ಎಲ್ಲ ಮಕ್ಕಳು ಖುಷಿಯಿಂದ ಹೋಮ್ವರ್ಕ್ ಮಾಡ್ತಿರ್ಬೇಕಾದ್ರೆ ಒಟ್ಟಾರ್ಥ ಹೆಂಗಸರೆಲ್ಲ ಬಂದು ನೋಡ್ತಾ ಇರ್ತಾರೆ. ನೋಡಿ ಸಿದ್ಧಾರ್ಥ ಸರ್, ನಮ್ಮ ಮನೇಲಿ ಎಷ್ಟು ಹೇಳಿದ್ರು ಹಾಗೆ ಬೈದರೂ ಸಹ ಮಕ್ಕಳು ಒಂದು ದಿನ ಹೋಮ್ವರ್ಕ್ ಮಾಡಲಿಲ್ಲ, ಇಲ್ಲಿ ಎಷ್ಟು ಖುಷಿಯಿಂದ ಮಾತಾಡ್ತಿದ್ದಾರೆ, ನಮಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. ಹಾಗೆ ಇಂಗ್ಲೀಷೆಲ್ಲ ಅರ್ಥ ಆಗಲ್ಲ ಸರ್, ದಯವಿಟ್ಟು ನೀವು ಇವ್ರಿಗೆ 1 ಅವರ್ ಕ್ಲಾಸ್ ತಗೋತೀರಾ ದಯವಿಟ್ಟು ಅಂತ ಎಲ್ಲ ಹೆಂಗಸರು ರಿಕ್ವೆಸ್ಟ್ ಮಾಡ್ಕೊತಿರ್ಬೇಕಾದ್ರೆ, ಸಿದ್ದು ಹೇಳ್ತಾ ಇರ್ತಾನೆ, ನೋಡೋಣ ನಾನು ಫ್ರೀ ಇದ್ದ ಟೈಮಲ್ಲಿ ಇವರಿಗೆ ನಾನು ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಅಂದಾಗ, ನಿಮ್ಮ ಫೀಸ್ ಎಷ್ಟು ಸರ್ ಅಂತ ಹೆಂಗಸರು ಕೇಳ್ತಾ ಇರ್ತಾರೆ. ವಿದ್ಯೆಗೆ ಬೆಲೆ ಕಟ್ಟೋಕ್ಕಾಗಲ್ಲ, ನಾನು ಯಾವುದೇ ರೀತಿ ಫೀಸ್ ತೊಗೊಳಲ್ಲ, ಆ ರೀತಿ ಮಾಡೋಕ್ಕೋದ್ರೆ ಅದು ವ್ಯಾಪಾರ ಅಂತ ಅನಿಸ್ಕೊಬಿಡುತ್ತೆ, ನನಗೆ ಮಕ್ಕಳಿಗೆ ಪಾಠ ಹೇಳ್ಕೊಡೋದ್ರಿಂದ ತುಂಬ ಖುಷಿ ಇದೆ, ನನ್ನ ಕೈಲಿ ಸಾಧ್ಯ ಆದಷ್ಟು ನಾನು ಇವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂದಾಗ ಒಟ್ಟಾರದಲ್ಲಿ ಎಲ್ಲರಿಗೂ ಸಹ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಒಟ್ಟಾರದ ಹೆಂಗಸರು ಆದರೂ ಸಹ ಫೀಸ್ ತೊಗೊಳ್ಳಿ ಸರ್ ಅಂತ ಅಂದಾಗ, ಬೇಡ ಅಕ್ಕ ನೀವು ಫೀಸ್ ತೊಗೊಳ್ಳಿ ಅಂತ ಹೇಳ್ಬೇಡಿ, ಏಕೆಂದರೆ ಮಕ್ಕಳೆಲ್ಲ ನಮ್ಮ ದೇಶದ ಪ್ರಜೆಗಳು, ನಾವು ಅವ್ರನ್ನ ಮುಂದೆ ಬೆಳೆಸ್ಬೇಕಲ್ವಾ, ಅಂಥದ್ರಲ್ಲಿ ಉದ್ಧಾರ ಮಾಡೋಣ, ಈ ಥರ ದುಡ್ಡೆಲ್ಲ ಕೊಟ್ಟು ನಮಗೆ ಬೇಜಾರು ಮಾಡಬೇಡಿ ಅಂತ ಶಾರದೆ ಹೇಳ್ತಿರ್ಬೇಕಾದ್ರೆ, ಸರಿಯಾಗಿ ಅಂದ್ರಿ ಶಾರದವ್ರೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ನೀವೆಲ್ಲ ತಲೆ ಕೆಡಿಸ್ಕೋಬೇಡಿ, ನನ್ನ ಕೈಲಿ ಆದಷ್ಟು ನಾನು ಈ ಮಕ್ಕಳಿಗೆ ವಿದ್ಯೆನ ಹೇಳ್ಕೊಡ್ತೀನಿ, ನೀವೆಲ್ಲ ಮನೆಗೆ ಹೋಗಿ ಹೋಮ್ವರ್ಕ್ ಆದಮೇಲೆ ನಾನೇ ಕಳಿಸ್ತೀನಿ ಅಂತ ಸಿದ್ದು ಹೇಳ್ದಾಗ, ಥ್ಯಾಂಕ್ ಯು ಮೇಷ್ಟ್ರೆ ಅಂತ ಎಲ್ಲ ಮಕ್ಕಳು ಸಹ ತುಂಬ ಖುಷಿಯಿಂದ ಹೋಮ್ವರ್ಕ್ನ ಬರಿತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಸುಮಿತ್ರಾ ದಶರಥ ಕೂತಿರ್ಬೇಕಾದ್ರೆ, ಸುಮಿತ್ರಾ ಜ್ಯೋತಿಕನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಶಾರದಾ ಕೊಟ್ಟಿರೋ ಬಿಸಿ ಬಾತ್ನ ಒಂದು ದಿನ ಈ ಕಡೆ ಜಲಜೆ ಹಾಕೊಟ್ಟಿರ್ಬೇಕಾದ್ರೆ ಸಿಕ್ಕಾಬಟ್ಟೆ ಬೈತಾ ಇರ್ತಾಳೆ. ಆ ಫುಡ್ ಟ್ರ್ಯಾಕಿಂದ ತಂದಿದ್ರಲ್ಲ ಫುಡ್ಡು, ಅವ್ರು ಯಾವ ರೀತಿ ಮಾಡಿದ್ರು ನನಗಂತೂ ಗೊತ್ತಿಲ್ಲ, ಅಂಥದ್ದನ್ನ ನನಗೆಲ್ಲ ತಿನ್ನಿಸ್ತಿದ್ದೀರಾ ಅಂತ ಬೈಕೊಂಡು ಹೋಗಿದ್ದನ್ನೆಲ್ಲ ನೆನ್ಪು ಮಾಡಿಕೊಂಡು ತುಂಬ ಯೋಚನೆ ಮಾಡಿಕೊಂಡು ಸುಮಿತ್ರಾ ಕೂತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಜಲಜ ಅವರಿಬ್ಬರಿಗೂ ಹಾಲು ತೊಗೊಬರ್ತಾಳೆ. ಅಮ್ಮರೇ ತೊಗೊಳ್ಳಿ ಅಂತ ಅಂದಾಗ ದಶರಥ, ತಗೋ ಸುಮಿತ್ರಾ ಏನು ಯೋಚನೆ ಮಾಡ್ತಿದ್ಯಾ ಅಂತ ಅಂದಾಗ, ಹಾಲನ್ನ ತೊಗೊಂಡು ತನ್ನ ಪಡಿ ತಾನು ಪುನಃ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅಲ್ಲ ಏನಾಗಿದೆ ಹೇಳು ಸುಮಿತ್ರಾ ಅಂತ ಅನ್ಬೇಕಾದ್ರೆ, ನೀವೇನೋ ಬೆಳಗ್ಗೆ ಎದ್ದು ಆಫೀಸು ಅದು ಇದು ಅಂತ ಟೆನ್ಷನ್ ಮೇಲೆ ಹೋಗ್ತೀರಾ ಕಣ್ರಿ, ಆದರೆ ನನಗೆ ಮನೇಲಿ ಮಾಡೋಕ್ಕೇನು ಕೆಲಸ ಇಲ್ಲ, ನನ್ನ ಮಗಳ ಬಗ್ಗೆ ಯೋಚನೆ ಮಾಡೋದಾಗಿದೆ, ನನ್ನ ಮಗಳು ಮುಂದಿನ ಭವಿಷ್ಯ ಯಾವ ರೀತಿ ಅಂತ ಅನ್ನೋದೇ ದೊಡ್ಡ ಚಿಂತೆ ಆಗಿದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ದಶರಥ ಹೇಳ್ತಾ ಇರ್ತಾನೆ, ಯೋಚನೆ ಮಾಡೋಕ್ಕೆ ಏನಿದೆ, ನಿನ್ನ ಮಗಳಿಗೆ ಏನಾಗಿದೆ ಅಂತ ಅಂದಾಗ, ಅಲ್ಲ ರೀ ಸಿದ್ದು ಶಾರದಾ ಬಿಸಿಬೇಳೆ ಬಾತ್ ಮಾಡಿದ್ದು ಅಂತ ಅಂದ ತಕ್ಷಣ ಅವಳು ಕೋಪ ನೋಡಿದ ಯಾವ ರೀತಿ ಆಯಿತು ಅಂತ ಅಂದಾಗ, ನೀನೇ ತಾನೇ ಅವಳ ಮನಸ್ಸಲ್ಲಿ ಕಹಿ ಇದೆ ಅದಕ್ಕೆ ಹಿಂಗೆ ಆಡ್ತಿದ್ದಾಳೆ ಅಂತ ಹೇಳಿದ್ದು, ಮತ್ತೇನಕ್ಕೆ ನೀನು ಹಿಂಗೆ ಅಂತಿದ್ಯಾ ಅಂತ ಅಂದಾಗ, ಆ ಮಾತು ಹೇಳಿದ್ದು ನಾನೇ, ಹಾಗೆ ಇವತ್ತು ಈ ಮಾತು ಹೇಳ್ತಿರೋದು ನಾನೇ, ಆದರೆ ಅವಳಿಗೆ ಸಿದ್ದು ಶಾರದಾ ಮೇಲೆ ಇಷ್ಟೊಂಥರ ಕೋಪ ಇದೆ, ಹಿಂಗಾದರೆ ಹೆಂಗ್ರಿ ಜೀವನ, ನನಗಂತೂ ತುಂಬ ಟೆನ್ಷನ್ ಆಗಿದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ದಶರಥ ಸುಮಿತ್ರನಿಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಜ್ಯೋತಿಕಾ ಸ್ವಭಾವ ಯಾವ ರೀತಿ ಅಂತ ನಿನಗೆ ಗೊತ್ತಲ್ವಾ, ಕಾಲಕ್ರಮೇಣ ಎಲ್ಲ ಬದಲಾಗುತ್ತೆ, ನಿನ್ನ ಆರೋಗ್ಯನ ನೀನು ಹಾಳು ಮಾಡ್ಕೋಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ದಶರಥನಿಗೆ ಫೋನ್ ಬರ್ತಾ ಇರುತ್ತೆ. ಅದು ಫೋನ್ ರಿಂಗ್ ಆಗ್ತದೆ ನೋಡಿ, ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಆಫೀಸಿಂದ ಕಾಲ್ ಮಾಡ್ತಿದ್ದಾರೆ ಸುಮಿತ್ರಾ, ಒಂದು ನಿಮಿಷ ಮಾತಾಡಿ ಬರ್ತೀನಿ ಅಂತ ಹೊರಗಡೆ ಹೋಗ್ತಾ ಇರ್ತಾನೆ. ಹಾಗೆ ಏನು ಪಕ್ಕರು ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿದ್ಯಾ ಅಂತ ಅನ್ಬೇಕಾದ್ರೆ, ತುಂಬ ಸೀರಿಯಸ್ ವಿಷಯ ಸರ್ ಅಂತ ಅಂದಾಗ, ಅದೇನು ಹೇಳು ಅಂತ ಅಂದಾಗ, ಫೋನಲ್ಲಿ ಮಾತಾಡೋಕ್ಕಾಗಲ್ಲ ಸರ್, ನಾಳೆ ಲೊಕೇಶನ್ ಕಳಿಸ್ತೀನಿ ದಯವಿಟ್ಟು ಅಲ್ಲಿಗೆ ಬನ್ನಿ ಅಂತ ಅಂದಾಗ, ಸರಿ ಆಯಿತು ಅಂತ ಈಗ ಕಾಲ್ ಕಟ್ ಮಾಡಿ ಮನೆಯೊಳಗಡೆ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ನೀರು ತರಕ್ಕಿಂತ ಹೋಗ್ತಾ ಇರಬೇಕಾದ್ರೆ ಮಂಗಳಮ್ಮ ಬಂದುಬಿಟ್ಟು, ಶಾರದಾವ್ರೆ ಒಂದು ಸಹಾಯ ಆಗಬೇಕು ಅಂತ ಅಂದಾಗ,
ಅಂದಾಗ ಏನು ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಒಂದೆರಡು ಬಟ್ಟೆ ಇದೆ, ನಾನು ಹೊರಗಡೆ ಎಲ್ಲೋ ಹೋಗಬೇಕು, ದಯವಿಟ್ಟು ಹೋಗ್ಕೊಡ್ತೀರಾ ಅಂತ ಅಂದಾಗ ಸರಿ ಎರಡೇ ತಾನೇ ತೊಗೊಬನ್ನಿ, ವಾಷಿಂಗ್ ಮಿಷಿನ್ಗೆ ಹಾಕ್ಕೊಡ್ತೀನಿ ಅಂತ ಶಾರದಾ ಹೇಳಿದರೆ ಒಂದು ಗಂಟು ಬಟ್ಟೆನ ತೊಗೊಬರ್ತಾಳೆ. ಅದನ್ನು ನೋಡಿ ಅವಳಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ಎರಡೆರಡು ಬಟ್ಟೆ ಅಂತ ಅಂದರೆ ಇಷ್ಟು ತಂದಿದ್ದೀರಾ ಅಂತ ಶಾರದಾ ಕೇಳ್ತಿರ್ಬೇಕಾದ್ರೆ ಮಂಗಳಮ್ಮ ಹೇಳ್ತಾ ಇರ್ತಾಳೆ, ಏನೋ ಮಾತಿಗೆ ಎರಡು ಅಂತ ಅಂದೆ, ಅದಕ್ಕೆ ನೀವು ಅದನ್ನೇ ಅನ್ಕೊಳ್ಳೋಕ್ಕಾಗುತ್ತಾ, ಇದನ್ನೆಲ್ಲ ಹಾಕ್ಕೊಡ್ರಿ ಬೇಗ, ಅದೇನೋ ನಿಮ್ಮ ಮಿಷನ್ನಲ್ಲಿ ಅದೇ ಒಗೆದು ಹಿಂಡಿ ಕೊಡುತ್ತಂತಲ್ಲ, ಆ ರೀತಿ ಮಾಡಿಕೊಡ್ರಿ, ಮಳೆ ಬೇರೆ ಬರ್ತಾ ಇದೆ, ಒಣಾಕಬೇಕು, ನಾನು ಬೇರೆ ಹೊರಗಡೆ ಎಲ್ಲ ಹೋಗಬೇಕು ಅಂತ ಹೇಳ್ತಾ ಇದ್ದರೆ ಶಾರದಾ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಹೊರಗಡೆಯಿಂದ ಅನಸೂಯೆ ಬರ್ತಾಳೆ. ಏನು ಶಾರದಾ ಏನು ಯೋಚನೆ ಮಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ ಮಂಗಳಮ್ಮ ಹೇಳ್ತಾ ಇರ್ತಾಳೆ, ಏನಿಲ್ಲ ಸ್ವಲ್ಪ ಬಟ್ಟೆನ ವಾಷಿಂಗ್ ಮಿಷನ್ಗೆ ಹಾಕ್ಕೊಡಿ ಅಂತ ಹೇಳಿದೆ, ಅದಕ್ಕೆ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಸೊಸೆ ಅನಸೂಯಮ್ಮ ಅಂತ ಅನ್ಬೇಕಾದ್ರೆ ಶಾರದಾ ನೀನು ಅಡುಗೆ ಮಾಡೋಗು, ನಾನು ಈ ಕೆಲಸ ನೋಡ್ಕೋತೀನಿ ಅಂತ ಶಾರದನ ಅಡುಗೆ ಮಾಡೋಕ್ಕೆ ಒಳಗಡೆ ಕಳಿಸ್ತಾಳೆ. ಹಾಗೆ ನೀರು ತಗೊಬರ್ತೀನಿ ಅಂತ ಅಂದಾಗ ಬೇಡ ಕಣೆ ಇದನ್ನಿಟ್ಟು ಮೊದಲು ಅಡುಗೆ ಮಾಡೋಗೆ ಅಂತ ಕಳಿಸ್ದಾಗ ಒಂದು ಚೇರ್ ಹಾಕೋಬಿಟ್ಟು ಬಂದು ಕೂತ್ಕೋತಾಳೆ. ನೀವು ಬಟ್ಟೆ ಗಂಟೆ ಎಲ್ಲ ತೆಗೀರಿ, ಎಷ್ಟಿದೆ ಅದನ್ನೆಲ್ಲ ಲೆಕ್ಕ ಹಾಕ್ಬಿಟ್ಟು ವಾಷಿಂಗ್ ಮಿಷನ್ಗೆ ಹಾಕಿ ಅಂತ ಮಂಗಳಮ್ಮ ಕೈಲಿ ಎಲ್ಲ ಕೆಲಸನೂ ಮಾಡಿಸ್ತಾ ಇರ್ತಾಳೆ. ನೋಡಿ ಮಂಗಳಮ್ಮ ಅವರೇ, ವಯಸ್ಸಾಯ್ತಲ್ಲ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ನಮ್ಮ ಶಾರದಾ ಸಹ ಮಾಡ್ತಾಳೆ, ಆದರೆ ನನಗೆ ಏನಾದ್ರು ಮಾಡ್ಕೊಳ್ಳೋಣ ಅಂತಂದರೆ ಹಾಳಾದ ವಯಸ್ಸು ಕಂಡ್ರೆ ಏನು ಮಾಡೋಕ್ಕಾಗಲ್ಲ, ಒಂದು ಕೆಲಸ ಮಾಡ್ತೀರಂದ್ರಿ ಒಂದೆರಡು ಕೂಡ ನೀರು ತರ್ತೀರಾ ಅಂತ ಅಂದಾಗ ಅಷ್ಟೇ ನಾ ತೊಗೊಬರ್ತೀನಿ ಅಂತ ನೀರು ತೊಗೊಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಬೇಳೆ ಖಾಲಿ ಆಗಿದೆ ತೊಗೊಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಮತ್ತೆ ಮಂಗಳಮ್ಮ ನಿಮ್ಮಿಂದ ತುಂಬ ಸಹಾಯ ಆಯಿತು, ನನಗೆ ಮಂಡಿ ನೋವು ಬೇರೆ ಅಲ್ವಾ, ನಮ್ಮ ಶಾರದಾ ಬೇಜಾರು ಮಾಡ್ಕೋತಾಳೆ, ಒಂದು ಸ್ವಲ್ಪ ಮಂಡಿ ನೋವು ಔಷಧಿ ತಂದುಕೊಡ್ತೀರಾ, ಇಲ್ಲೇ ಬೀದಿ ಕೊನೆಯಲ್ಲಿ ಸಿಗುತ್ತಂತೆ ಅಂತ ಅಂದಾಗ ಸರಿ ಬಿಡಿ ತಂದುಕೊಡ್ತೀನಿ ಅಂತ ಮಂಗಳಮ್ಮ ಹೇಳ್ತಿರ್ಬೇಕಾದ್ರೆ ಇಲ್ಲೇ ಗಂಟಲೆಲ್ಲ ದುಡ್ಡು ಇಟ್ಕೊಂಡಿದ್ದೆ ಅಂತ ಹುಡುಕ್ತಾ ಇರ್ತಾಳೆ. ಸರಿ ನನ್ನ ದುಡ್ಡೆಲ್ಲ ತರ್ತೀನಿ ಅಂತ ಅಂದಾಗ ತಗೊಬನ್ನಿ ಅಂತ ಮಂಗಳಮ್ಮನ ಕಳಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮಾರ್ಕೆಟಿಂದ ಶಾರದಾ ಬೇಳೆನ ತಗೊಬಂದಾಗ ಅಮ್ಮ ಅವ್ರು ಹೋದ್ರ ಅಂತ ಅಂದಾಗ ಖಂಡಿತ ಹೋಗಿಲ್ಲ, ನೋಡಿ ಈಗ ಅವಳಿಗೆ ಹೆಂಗೆ ಬುದ್ಧಿ ಕಲಿಸ್ತೀನಿ ಅಂತ ಅಂದಾಗ ಒಟ್ಟಾರದವ್ರ ಜೊತೆ ಜಗಳ ಬೇಡಮ್ಮ ಅಂತ ಅಂದಾಗ ಇಲ್ಲಮ್ಮ ನಾನು ಖಂಡಿತ ಜಗಳ ಮಾಡಲ್ಲ, ಹಾಗೆ ಮಾತಲ್ಲಿ ಯಾವ ರೀತಿ ಬುದ್ಧಿ ಕಲಿಸ್ತೀನಿ ನೀನೇ ನೋಡು ಅಂತ ಅನಸೂಯ ನಗಾಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.